ಇರ್ತಾರೆ ಬೇಸಿನ್ ಹೆಂಗೆ ಇಟ್ಕೊಂತೀಯ ನೋಡಿ ಗೈಸ್. ಮಕ್ಕಳು ಕುಡಿತಾರೆ. ಫೋನ್ ಇದೆ. ಏನೋ ಆಗ್ಬಿಟ್ಟಿದೆ ನೋಡಿ ಗೈಸ್. ಶನಿವಾರ ಅಂತ ನಮ್ಮಮ್ಮ ಎಲ್ಲ ದೇವ್ರಿಂದ ತೊಳೆದಿಟ್ಟಿದ್ದಾರೆ. ಯಾವಾಗಲೂ ನಂಗೆ ಬೈತಿರ್ತಾರೆ ಬೇಸಿನ್ ಹೆಂಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮೂರಲ್ಲಿದ್ದೀನಿ. ಸೊ ನಮ್ಮೂರಲ್ಲಿ ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ಟೈಮ್ 7:30 ಗೈಸ್. ಸೊ ಇವಾಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ. ಇವತ್ತು ರೊಟ್ಟಿ ಬೇರೆ ಮಾಡ್ತಾ ಇದ್ದಾರೆ. ಬನ್ನಿ. ನೋಡಿ ಗೈಸ್, ನಮ್ಮಮ್ಮ ರೊಟ್ಟಿ ತಟ್ಟಿ ಆಗಲೇ ಎಲ್ಲ ಬೇಯಿಸಿಟ್ಟಿದ್ದಾರೆ. ಇದೊಂದು ಚಟ್ನಿ ಮಾಡಬೇಕಷ್ಟೆ. ನಮ್ಮಮ್ಮನ ಸ್ಕೂಲ್ ಇರೋದು 9 ಗಂಟೆಗೆ ಗೈಸ್. 7:15 ಎಲ್ಲ ಮಾಡಿಟ್ಟಿರ್ತಾರೆ. ನೋಡಿ, ಚಟ್ನಿ ಮಾಡೋದಕ್ಕೆ ನಾವು ಫಸ್ಟು ಬೆಳ್ಳುಳ್ಳಿನ ನಿಮಿಷ ಹಂಗೆ ಹೆಂಗೆ ಇಟ್ಕೊತೀಯ ನೋಡಿ ಗೈಸ್. ನಮ್ಮಮ್ಮ ಹೆಂಗೆ ತಿಕ್ಕಿ ತೊಳಿತಾ ಇದ್ದಾರೆ. ವೆರಿ ಗುಡ್. ನೋಡಿ ಗೈಸ್, ಸ್ಕೂಲಿಗೆ 9 ಗಂಟೆ ಆಗೈತೆ ಗೈಸ್. ಇವತ್ತು ಮೀಟಿಂಗ್ ಬೇರೆ ಐತೆ. ರೆಡಿ ಆಗಿರೇನಿಲ್ಲ, ಹಿಂಗೆ ಇದ್ದೀರಾ. ನಮಗೆ ಊಟ ಕೂಡ ಮಾಡಿಲ್ಲ ಗೈಸ್, ಬರೀ ರೈಸ್ ಮಾಡಿಟ್ಟಿದ್ದಾರೆ. ಚಿತ್ರಾನ್ನ ನಾವು ಮಾಡ್ಕೊಬೇಕಂತೆ. ಏನು ಹೇಳ್ತೀರಾ ಇದಕ್ಕೆ? ಚಟ್ನಿ ಐತೆ, ಚಿತ್ರಾನ್ನ ಮಾಡ್ಬೇಡ, ಏನು ಮಾಡ್ಬೇಡ. ನೋಡಿ ಗೈಸ್, ಆತ ಚಟ್ನಿ ಐತೆ ಅದರಲ್ಲೇ ತಿನ್ನು ಅಂತ ಹೇಳ್ತವ್ರೆ. ನೋಡಿ ಗೈಸ್, ನಂಗೆ ನೆಲ ಒರ್ಸೋಕೆ ಬೇರೆ ಹೇಳವ್ರೆ. ಅರ್ಧ ಒರೆಸಿದ್ದೀನಿ. ಇನ್ನು ಏನು ಡಬ್ಬ ಕೆಲಸ? ಅದೇ ಮಾಡ್ತಾ ಇದೆಯಲ್ಲ ಇವಾಗ. ಅದೇ ಗೈಸ್, ಬ್ಲಾಗಿಂಗ್ ಈಸ್ ಡಬ್ಬ ಕೆಲಸ. ವಾಟ್ ಈಸ್ ದಿಸ್ ಗೈಸ್? ಸರಿ ಆಯ್ತು, ನೀವು ಹೋಗಿ ರೆಡಿಯಾಗಿ ಹೋಗಿ. ಅಪ್ಪು ಅವರು ಇವಾಗ ತೋರಿಸಿದ ಸಾಂಗ್ ಯಾವುದಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ. ಅವ್ರು ಡ್ಯಾನ್ಸ್ ಮೂವ್ಸ್ ಮಾತ್ರ ಸೈಕು ಗೈಸ್. ಓಕೆ, ನಮ್ಮಮ್ಮ ಇವಾಗ ರೆಡಿ ಆಗ್ತಾರೆ. ಏನು ಗೊತ್ತಾ ಗೈಸ್, ನಾನಿವಾಗ ನಮ್ಮ ಅಮ್ಮಂಗೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ಲರೂ ತೋರಿಸ್ತಾರೆ ಗೊತ್ತಾ, ಟಿ ವಿ ಸ್ಕ್ರೀನ್ ಮೇಲೆ ಸ್ಕ್ರ್ಯಾಚ್ ಆಗಿರೋ ಥರ ಇದು ಮಾಡ್ತಾರೆ. ಯಾವಾಗಲೂ ಇದೇ ಥರ ಕೆಲಸ ಮಾಡ್ತಿರ್ತೀನಿ. ಅಂದರೆ ಯಾವಾಗಲಾದರೂ ಏನಾದರೂ ಮುಡ್ದಾಕೋದು ಈ ಥರ. ಸೊ ನಾನು ಇವತ್ತು ನಮ್ಮ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ತುಂಬ ರೆಡಿಯಾಗಿ ಹೋಗ್ತಾರೆ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾವು ನೋಡೋಣ. ಸ್ಟೇ ಟ್ಯೂನ್. ಸಖತ್ತಾಗಿರುತ್ತೆ ರಿಯಾಕ್ಷನ್ ಮಾತ್ರ. ಹೊಡಿಬೋದು. ಲೆಟ್ಸ್ ಗೋ. ನಂದು ಲೆಟ್ಸ್ ಸಿ ನಂದು ಕನೆಕ್ಟ್ ಆಗುತ್ತಾ ಅಂತ. ಎಸ್ ಗೈಸ್, ಲೆಟ್ಸ್ ಗೋ. ಎಸ್, ಕನೆಕ್ಟ್ ಆಗುತ್ತೆ ನೋಡಿ. ಕಮಾನ್ಯಾ ಥೂ, ನಮ್ಮ ಬಂದೇ ಬಿಡ್ತಾರೆ. ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ. ಕಮಾನ್ಯಾ. ಯಾ, ಟಿಕ್ ಮಾರ್ಕ್. Yes. Come on guys. Come on. Yes, YouTube. ಬಾಗ್ಲಾಕ್ಬಿಡೋಣ, ರಿಫ್ಲೆಕ್ಷನ್ ಜಾಸ್ತಿ ಬರ್ತೈತೆ. ಅಯ್ಯೋ, ಈ ಡಬ್ಬ ಯೂಟ್ಯೂಬು. ಈ ಡಬ್ಬ ನನ್ನ ಮಗನ ನೆಟ್ವರ್ಕಿಗೆ ಕನೆಕ್ಟ್ ಆಗ್ತಿಲ್ಲ ಗೈಸ್ಟು. ಈ ಯೂಟ್ಯೂಬ್ ಬೇರೆ ಅಂದರೆ ನೆಟ್ ಸ್ಲೋ ಇದೆ, ಅದಕ್ಕೆ ಬಂತು. ಎಸ್ ಲೆಟ್ಸ್. ಓ ಶಿಟ್, ನಾನು ಎಕ್ಸೈಟ್ಮೆಂಟಲ್ಲಿ ಏನೇನೋ ಓದ್ತಾ ಇದ್ದೀನಿ. ಬ್ರೋಕನ್ ಗ್ಲಾಸ್ ವಾಲ್ಪೇಪರ್. ಕಮಾನ್ಯಾ, ಕಮ್. ಸಿಕ್ಕಾಪಟ್ಟೆ ಸ್ಲೋ ನೋಡಿ ಗೈಸ್. ಸಿಕ್ಕಾಪಟ್ಟೆ ಶಾಕಿಲ್ಲ.
ಬ್ರೋಕನ್ ಗ್ಲಾಸ್ ಇಮೇಜ್. ಓ ನೋ, ಶಿಟ್. ಬ್ರೋಕನ್ ಸ್ಕ್ರೀನ್ ವಾಲ್ಪೇಪರ್. ಯಾ ಬರುತ್ತೆ. ಎಸ್ ನೈಸ್. ಇದಾಕಣ. ದಿಸ್ ಇಸ್ ನೈಸ್ ಆ್ಯಕ್ಚುಲಿ. ದಿಸ್ ಇಸ್ ನೈಸ್. ವಾಟ್ ಟು ಡೂ? ಅಯ್ಯೋ, ಪಕ್ಕಕ್ಕೂ ಬೇರೆ ಹೋಯ್ತಾ ಇಲ್ಲ. ದಿಸ್ ಒನ್ ಇಸ್ ನೈಸ್. ಯಾ, ಲೆಟ್ಸ್ ಅನ್ಮ್ಯೂಟ್ ಇಟ್. ಯಾ, ಹೊಡೆದಂಗೆ ಕಾಣ್ತಿದೆ. ಲೆಟ್ಸ್ ಸಿ ಮೈ ಮಾಮ್ಸ್ ರಿಯಾಕ್ಷನ್. ಯಾ, ಈ ಫೋನ್ನ ಇಲ್ಲಿಡೋಣ. ಓಕೆ, ಬಿದ್ದಿದ್ರೆ ಕಷ್ಟ ಆಗುತ್ತೆ. ಪ್ಲೇ ಮಾಡಿಟ್ಟಿರ್ತೀನಿ, ಆದರೆ ವ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲಿದೆ ಹಿಂಗೆ. ಲೆಟ್ಸ್ ಸಿ ಹೆಂಗೆ ಕಾಣ್ತಾ ಇದೆ ಅಂತ. ಫಸ್ಟು ನಮ್ಮ ಬಂದುಬಿಡ್ತಾರೆ. ಪ್ಲೇ ಮಾಡಿಟ್ಟಿರ್ತೀನಿ, ಆದರೆ ವ್ಲಾಗ್ ಮಾಡ್ತೀನಿ ಗೈಸ್. ಪರ್ಫೆಕ್ಟ್ ಪ್ಲೇಸಿಂಗ್. ಯಾ, ಪರ್ಫೆಕ್ಟ್ ಪ್ಲೇಸ್. 2x ಇಡೋಣ. ಲೆಟ್ಸ್ ಗೋ. ಯಾ, ಸೆಟಪ್ ಆಗಿದೆ. ನನ್ನ ಫೋನ್ ಇವಾಗ ಇಲ್ಲಿ ಹಾಕ್ತೀನಿ. ಸಿ, ಹಿಂಗಿದೆ ಸ್ಕ್ರೀನು. ನಮ್ಮ ನಿಜ ಭಯ ಆಗ್ಬೋದು. ಲೆಟ್ಸ್ ಸಿ ಗೈಸ್. ನಮ್ಮಮ್ಮ ಸ್ನಾನದಿಂದ ಹೊರಗೆ ಬರ್ತಾನೆ ಇಲ್ಲ. ಇದು ಹಂಗೆ ಐತೆ, ನಂಗೆ ಬೋರ್ ಆಗ್ತೈತೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಮುಗೀತು ಅನ್ಸುತ್ತೆ ಸ್ನಾನ ಮಾಡಿ ಅವ್ರು ರೆಡಿ ಆಗಿ ಬರೋ ಅಷ್ಟೊತ್ತಿಗೆ. ಅಯ್ಯೋ, ಈ ಟಿ ವಿ ಸ್ಕ್ರೀನ್ ಲಾಕೇ ಆಗಿಬಿಡುತ್ತೇನಪ್ಪ. ಲೆಟ್ಸ್ ಸಿ ಗೈಸ್. ಯಪ್ಪ, ಹೆಂಗೈತೆ ನೋಡಿ ಗೈಸ್. ಪ್ಲೇ ಮಾಡೋಣ. ಪಾಸ್ ಮಾಡಿದ್ದೀನಿ. ಪ್ಲೇ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಏನೂ ಆಗ್ತಿಲ್ಲ. ಸೊ ಪಾಸ್ದೇ ಬೆಟರ್ ಅನಿಸುತ್ತೆ. ಈ ಥರದ್ದೆಷ್ಟು ಪ್ರ್ಯಾಂಕ್ಗಳು ಮಾಡಿದಾರೋ ಏನೋ. ಓಕೆ, ನಮ್ಮ ಬೇಗ ಬರೋದಾಯೇ. ಇನ್ನೂ ಅರ್ಧಂಬರ್ಧ ಎಲ್ಲ ಹೊಡ್ಸಿದ್ದೀನಿ ಗೈಸ್. ಆ ರೂಮು, ಈ ಹಾಲ್ ಅಷ್ಟೇ ಹೊಡ್ಸಿರೋದು. ಇನ್ನು ಕಿಚನ್ ರೂಮ್ನ ಹೊಡ್ಸೋಂತಹದ್ದಿದೆ, ಹೊಡಿಸ್ಬೇಕು. ಓಕೆ, ಲೆಟ್ಸ್ ಸಿ ವಾಟ್ ಈಸ್ ಅ ರಿಯಾಕ್ಷನ್. ಓಕೆ, ಏನೋ ಆಗ್ಬಿಟ್ಟೈತೆ. ಏನ್ರಿ ಅದ್ರ ರಿಯಾಕ್ಷನ್ ಕೊಡು. ಅಯ್ಯೋ, ಏನು ಕತೆ, ನಮ್ಗಾಲೆ ಸಾಕಾಗಿ ಹೋಗೈತಿ. ಓದಕ್ಕಂತ ಕರೆದ್ರೆ ಕಟ್ಟೆ ಕಾಯ್ತಾಳೆ ಬಂದು ಮನೆಯಾಗ. ಅಮ್ಮ ಇಲ್ಲಿ ನೋಡು, ಇಲ್ಲಿ ಏನಾಯ್ತು ಸ್ಕ್ರೀನು ನೋಡು. ಬಾ ಇಲ್ಲಿ. ಸುಮ್ಮನೆ ಹಿಂಗೆ ಟಚ್ ಮಾಡ್ದೆ ಕೋಲಿಂದ, ಅದಕ್ಕೆ ಹಿಂಗಾಗೈತೆ. ಸುಳ್ಳಲ್ಲ, ಅದು ಹಾಕಿದೀಯಾ ಸುಮ್ಮನೆ ಎಂತದ? ಏ, ಬೇಕಾದ್ರೆ ಚೇಂಜ್ ಮಾಡಿ ನೋಡು. ನೀನು ಏನನ್ನ ಮಾಡಕ್ ಹೋಗ್ಬೇಡ. ಏನ್ ಮಾಡಿದ್ ಮಾಡಿಕೊಡೆ. ನಿಜವಾಗ್ಲೂ ಈಗ ಹಿಂಗೆ ಟಚ್ ಮಾಡಿದೆ ನೋ, ಮತ್ತೆ ಹಿಂಗೆ ಹೊಡೆದೋಗುತ್ತೆ. ಏನ್ ಮಾಡಿದ್ಯಾ? ನಾನು ವಿಡಿಯೋ ಮಾಡ್ತಿರೋದಕ್ಕೆ ನೀನು ಹಂಗೆ ಅನ್ಕೊಂಬಿಡ. ನಿಜವಾಗ್ಲೂ ಈಗ ಆ ಕೋಲ್ ಇತ್ತಲ್ಲ, ಹಿಂಗೆ ಒರೆಸ್ತಿದ್ದೆ ಗೈಸ್. ತುಂಬ ಚಾಲಾಕೆ ಬ್ರೋ, ಚಾಲಾಕೆ. ಫ್ರ್ಯಾಂಕೇ ಆಗಲಿಲ್ಲ ಗೈಸ್. ನನ್ನೇ ತಿರುಗಿಸಿ ಫ್ರ್ಯಾಂಕ್ ಮಾಡಿದ್ರು. ಒಂಚೂರಾದ್ರೂ ಹೆದರಿಕೆ ಆಗಲಿಲ್ಲ ನಿಮಗೆ? ಅದಕ್ಕೆ ಇದೈತಂತ ಸುಮ್ಮನೆ ಇನ್ನ ವಾರಂಟಿ ಐತಂತ. ನಾನೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡ್ತೇನೆ, ಬಂದು ಹೊಡಿಯುತ್ತೆ ಅಂತ. ಅಲ್ಲೆಲ್ಲ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಅಲ್ಲಿ ನೋಡಿ, ಅಲ್ಲೆಲ್ಲ ಇಲ್ಲೆಲ್ಲ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟಿದ್ದೀನಿ. ನೀವೇನು ರಿಯಾಕ್ಷನ್ನೇ ಕೊಡ್ಲಿಲ್ವಲ್ಲ? ಹೋಗಲ್ಲ, ಇದಕ್ಕಿನ್ನ ವಾರಂಟಿ ಐತೆ, ಅದಕ್ಕೆ ಏನು ರಿಯಾಕ್ಷನ್ ಕೊಡಕ್ ಆಗ್ತಿಲ್ಲ. ಫಸ್ಟ್ ನೋಡಿದ ತಕ್ಷಣ ಏನು ಅನಿಸ್ತು? ಸ್ಕ್ರೀನ್ ಹಂಗೆ ಇಟ್ಟಿದ್ಯಾ ಅಂತ ಗೊತ್ತಾದ ತೆಗಿಯ ನಿನ್ನ ತಗ. ಎಲ್ಲರೂ ಪ್ರ್ಯಾಂಕ್ ಆಗ್ತಾರೆ ಗೈಸ್. ನಮ್ಮನೆ ಯಾಕೋ ಪ್ರ್ಯಾಂಕೇ ಆಗಲಿಲ್ಲ. ಛೇ, ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಓಕೆ, ಈ ವಿಡಿಯೋನ ತಡೀರಿ, ಪಾಸ್ ಮಾಡೋಣ. ಇಲ್ಲ, ಅದು ಹೆಂಗೆ ಆಯ್ತು ವಿಡಿಯೋ ನೋಡಿ. ಅದ್ಯಾಕೆ ಹಂಗೆ ಬರುತ್ತೆ? ನಾನೇ ಸ್ಕ್ರೀನ್ ಇಟ್ಟಿರೋದು ಆಯ್ತು ನೋಡಿ ಗೈಸ್.
ನಾನು ಫೋನ್ ಇಟ್ಕೊಂಬಾರ್ದಿತ್ತು ಅವಾಗ ಗೊತ್ತಾಗ್ತಿಲ್ಲ. ಅಪಘಾತ ಸಂಭವಿಸಿ ಬೈಕ್ನಲ್ಲಿ ಚಿಕ್ಕಬಳ್ಳಾಪುರದ ಬೇರೆ ತಂದ್ರ ಬಳಿ ರಸ್ತೆ ಅಪಘಾತ ಗೈಸ್ ನಂದು ವಾಹನ ಬೈಕ್ಗೆ ಡಿಕ್ಕಿಯಾಗಿ ಸಾವನ್ನಪ್ಪಿದ ಘಟನೆ ನಡೆದಿರುವಂತಹ ಬೇರೆ ತಂದ್ರ ಪ್ರಾಂಕ್ ಪ್ಲಾನ್ ಎಂತ ಭೀಕರ ದುರಂತ ಸಂಭವಿಸಿತ್ತು ರಾಜ್ಯದಲ್ಲಿ ಅನ್ನುವಂಥದ್ದನ್ನ ಹಾವೇರಿಯ ಗಾಡಗಿ ಬಳಿ ಟಿಟಿ ನಮ್ಮ ಮನೇಲಿ ನಾವು ನಂದಿನಿ ಹಾಲು ತರೋದು ಗೈಸ್. ಅದು ಆರೆಂಜು, ಸೊ ಇದು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೆ ನಾವು ಇದಕ್ಕೆ ನೀರು ಮಿಕ್ಸ್ ಮಾಡ್ತೀವಿ. ಇಷ್ಟಿರುತ್ತಲ್ಲ, ಈ ಥರ ಲೋಟ ತಗೊಳ್ಳಿ. ಈ ಥರ ಲೋಟಕ್ಕೆ 1 ಲೋಟ ಫುಲ್ಲು ಹಾಲು ಹಾಕಿ. ಓಕೆನಾ? 1 ಲೋಟ ಫುಲ್ ಹಾಕಬೇಕು ನೋಡಿ. ಫುಲ್ ಹಾಕಿದ್ದೀನಿ ನಾನು ಇಲ್ಲಿ ಚೆಲ್ಲೋ ಥರ. ಆಮೇಲೆ ಇನ್ನೊಂದು 1/4 ಲೋಟ ಹಾಕೊಂಡ್ಬಿಡಿ. 1/4 ಲೋಟ ಅಷ್ಟೇ ಹಾಕೊಬೇಕು. ನಾನು ಎಂತ ಬುದ್ಧಿವಂತೆ ನೋಡಿ. ಇಲ್ಲಿ ಓಪನ್ ಆಗಿಲ್ಲ, ಇಲ್ಲಿ ಸ್ವಲ್ಪ ಇದ್ದೀನಿ, ಈ ಕಡೆ ಓಪನ್ ಆಗಿರೋದು. 1/4 ಲೋಟ ಹಾಕೊಂಡು ಅದಕ್ಕೆ ಫುಲ್ ನೀರು ಮಿಕ್ಸ್ ಮಾಡಿ. ಬ್ಲೂ ಇನ್ ಕೇಸ್ ಏನಾದರೂ ಬ್ಲೂ ನಂದಿನಿ ತಂದರೆ ಅದರಲ್ಲಿ ನೀರು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. 2 ಲೋಟನೂ ನೀವು ಹಾಲನ್ನೇ ಹಾಕಬೇಕು. ಯಾಕೆ ಅಂತಂದರೆ ಅದು ನೀರು ನಂದಿನಿ, ಇದು ಗಟ್ಟಿ ನಂದಿನಿ, ಅದು ನೀರು ನಂದಿನಿ. ಕಾಫಿ ಹಚ್ಚಿದ್ದೀನಿ ಗೈಸ್. ಏನ ಇಷ್ಟೊತ್ತು ಗೈಸ್ ಕಾಫಿ ಅಂತಿದ್ದಾರೆ, ಇವಾಗ ಹಾಲು ಕೊಡೆ ಅಂತ. ಜಾಸ್ತಿ ಕೊಡಲ್ಲ, ಬೇಗ ಕೊಡೆ, ನನಗೆ ಟೈಮ್ ಆಯ್ತು. ನೋಡಿ ಗೈಸ್, ನಮ್ಮಮ್ಮ ದಿನ ಹಿಂಗೆ ಹೂ ಕಟ್ಟೋದು. ಅಲ್ಲಿ ಮರ ಕೊಡಿ, ದಿನ ಹೂ ಕಟ್ತಾರೆ. ಇಲ್ಲಿ ಬನ್ನಿ ನಮ್ಮ ಮನೆ ಹೊರಗೆ, ಇಲ್ಲಿ ನೋಡಿ ಮಲ್ಲಿಗೆ ಹೂ ಇದೆಯಲ್ಲ, ಇಲ್ಲಿಂದ ದಿನ ಕೀಳ್ತಾರೆ ನೋಡಿ. ನೆನ್ನೆ ಏನೋ ಎಷ್ಟೊಂದು ಬೆಳೆದಿದೆ, ಮತ್ತೆ ಎಷ್ಟೊಂದು ಮುಗಿಬಿಟ್ಟಿದೆ. ಇದು ಈ ಥರ ತೊಗೊಂಬಂದು ಕಟ್ಕೊಂಡು ಮುಡ್ಕೊಂಡು ಹೋಗ್ತಾರೆ ಗೈಸ್. ತೋರಿಸ್ತೀನಿ ಅದನ್ನು. ಕಟ್ಟಿ ಮುಡ್ಕೊಳಲ್ಲ, ನನ್ನ ಫ್ರೆಂಡಿಗೆ ಕೊಡ್ತೀನಿ ಇವತ್ತು. ಏಕೆ? ಅವ್ರು ಕೇಳಿದ್ರು. ನೋಡಿ ಮರ ಕೊಡಿ. ಓಕೆ, ಹಾಲು ನೋಡೋಣ. ಓಕೆ, ಕಾಫಿ ಮಾಡೋದ್ಮೇಲೆ ಸಿಗ್ತೀನಿ ಗೈಸ್. ಇವ್ರು ರಾಣಿ ಥರ ಟಿ ವಿ ನೋಡ್ತಿದ್ದಾರೆ. ನಾವು ಇವ್ರಿಗೆ ಪಾಪ್ಕಾರ್ನ್ ಬೇರೆ ಮಾಡಿಕೊಡ್ಬೇಕಂತೆ. ನೋಡಿ ಗೈಸ್ ಹೆಂಗೆ ಆರ್ಡ್ರ್ ಮಾಡ್ತಾರೆ. ಇರ್ಲಿ ಮಾಡ್ಕೊಳೋಣ ಪಾಪ್ಕಾರ್ನ್. ಆ್ಯಕ್ಚುಲಿ ಈ ಪಾಪ್ಕಾರ್ನ್ ನಂಗೆ ತುಂಬ ಇಷ್ಟ ಗೈಸ್. ಇದು ಯಾವ್ದು ಗೊತ್ತಾ? ಯಾವ ಕಂಪ್ನಿದಪ್ಪ ಇದು? ACT2 ಅದ್ರದ್ದು. ಚೆನ್ನಾಗಿರುತ್ತೆ ಗೈಸ್, ಮಸ್ತಾಗಿರುತ್ತೆ ನಿಜವಾಗ್ಲೂ. ತೋರಿಸ್ತೀನಿ ಬನ್ನಿ. ಈ ಥರ ಬಟರ್ ಎಲ್ಲ ಕೊಟ್ಟಿರ್ತಾರೆ ಗೈಸ್. ಬಟರ್, ಎಣ್ಣೆ ಎಲ್ಲ ಇದ್ರೊಳಗೆ ಹಾಕಿ ಕೊಟ್ಟಿರ್ತಾರೆ. ನಾವು ಜಸ್ಟ್ ಇದ್ರೊಳಗಡೆ ಹಿಂಗೆ ಹಾಕ್ಬೇಕಷ್ಟೆ. ನೀಟಾಗಿ ಎಲ್ಲನೂ ಅದ್ರಲ್ಲಿ ಬರೋ ಅಂಥ ಎಲ್ಲ ಬಟರ್ನು ಇದು ಮಾಡ್ತೀನಿ ತಡೀರಿ. ಹಿಂಗೆಲ್ಲ ಹಾಕ್ಕೊಂಡಿದ್ದೀನಿ. ನನಗೆ ಈ 2 ಮಿನಿಟ್ಸ್ ಮ್ಯಾಗಿ ಮೇಲೆ ನಂಬಿಕೆ ಇಲ್ಲ, ಬಟ್ ಇದು 3 ನಿಮಿಷದಲ್ಲಿ ಆಗುವಂಥ ಪಾಪ್ಕಾರ್ನ್ ಮೇಲೆ ನಂಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ. 3 ನಿಮಿಷದಲ್ಲಿ ನೀಟಾಗಿ ಆಗುತ್ತೆ. ಹಿಂಗೆ ಇಟ್ಬಿಟ್ಟು ಗೈಸ್ ಒಂದೇ ಕಡೆ ಹಾಕಬಾರ್ದಿತ್ತು ಆ್ಯಕ್ಚುಲಿ, ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಇಟ್ಸ್ ಓಕೆ. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ 3 ಮಿನಿಟ್ಸ್ಗೆಲ್ಲ ಇದು ಪಟ 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 ಅಂತ ತೊಡ್ಕೊಳಕ್ಕೆ ಶುರು ಮಾಡುತ್ತೆ. ನೋಡಿ ಗೈಸ್ ಸೌಂಡ್ ಬರ್ತೈತೆ, ತೆಗಿಯೋದು ಬೇಡ, ಆಮೇಲೆ ಪಟ್ ಪಟ ಬಿಡುತ್ತೆ. ಅದೇನೇ ಏನಿದೆ ಅಂತ ಬಿಸಿ ಆಗ್ತಾಯಿತ್ತು. ಎಸ್, ಸೌಂಡ್ ಬರ್ತೈತೆ ನೋಡಿ. ನೋಡಿ ನೋಡಿ ಗೈಸ್, ಆಯ್ತು ಹೋಗಿದೆ ಅಷ್ಟೇ, ಮುಗೀತು.